ಪಿಕ್ ಎನಿಥಿಂಗ್ ಇನ್ 1 minute ಅಥವಾ 2 minutes ಕೊಡ್ರಿ ಗೈಸ್. ಯಾರಾದ್ರೂ ಒಬ್ರು ನಮ್ಮ ಸಬ್ಸ್ಕ್ರೈಬರ್ಸೇ ಕೊಡ್ಲಿ. ನಮ್ಮ ಓಡೋ ಸ್ಟೈಲ್ ನೋಡಿ ಗೈಸ್, ಅಲ್ಲಿ ಏನ್ ಅರ್ಜೆಂಟೇ ಇಲ್ಲ. 2 3 ನೋಡ್ತಿದ್ದಂಗೆ ಅಮ್ಮಂಗೆ ಬೈತಾರೆ, ಬೈಯೋದನ್ನ ತೋರಿಸ್ತೀನಿ. ಆನೆ ಮತ್ತೆ ನಮ್ಮಮ್ಮ ಒಂದೇ ತರ ಕಾಣ್ತಾರಲ್ಲ. ಜಾಗ ಬಿಡ್ರಿ, ಇಲ್ಲಿ ಹಿಡಿಯೋರು ಬರ್ತಾರೆ, ಇಲ್ಲಿ ಹಿಡಿಯೋರು ಬರ್ತಾರೆ. ಅಡೇ ಯುದ್ಧ ಕಡೆ ಆಗೋ, ಬಾ 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 ಮಾಲಿ. ನೋಡಿ ಗಾಯ್ಸ್, ನಮ್ಮಮ್ಮಂಗೋಸ್ಕರ ನಾನೇನೋ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಅದಕ್ಕೆ ಖುಷಿಯಲ್ಲಿದ್ದಾರೆ ನಮ್ಮಮ್ಮ. ಇನ್ನು ಒಂದು ಸ್ವಲ್ಪ ದಿನದಲ್ಲಿ ಟ್ರಿಪ್ಗೆ ಹೋಗ್ತಾರೆ, 1 day ಟ್ರಿಪ್, ಲೇಡೀಸ್ ಟ್ರಿಪ್, ಆಂಟೀಸ್ ಟ್ರಿಪ್ ಹೋಗ್ತಾರೆ. ಆಂಟೀಸ್ ಟ್ರಿಪ್ ಹೋಗೋದು ನಮ್ಮಮ್ಮ. ಅದಕ್ಕೆ ಆ ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮಮ್ಮಗೆ ಏನೇನೋ ಬೇಕು ಅಂತ ಹೇಳಿದ್ರು, ಅದನ್ನು ತರಿಸಿದ್ದೀನಿ. ತೊಳ್ರಿ ಮಧು, ನಿಮ್ಮದೊಂದು ತೊಳ್ರಿ ಮಧು, ಓಪನ್ ಮಾಡಿ ಗೈಸ್. ನಮ್ಮ ಅಮ್ಮಂಗೆ ಒಂದು ಬ್ಯೂಟಿಫುಲ್ ವಾಚ್ ಬುಕ್ ಮಾಡಿದ್ದೆ. ವಾಚ್ ಬಂದೈತೆ, ಚೆನ್ನಾಗಿರೋದೇ ಬುಕ್ ಮಾಡಿದ್ದೀನಿ, ಚೆನ್ನಾಗಿರೋದೇ ಬಂದೈತೆ ಅನ್ಕೋತೀನಿ. ಇದು ಮೊದಲನೇ ವಾಚು. ಅದು ಎಷ್ಟು 5 ದಿನದಿಂದ ನಂಗೊಂದು ವಾಚ್ ಬೇಕು, ನಾನು ಹೋಗ್ಬೇಕು ಟ್ರಿಪ್ಪಿಗೆ, ನಾನು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ, ನಂಗೆ ಬೇಕು ನನಗೆ. ನೋಡಿ ಇದು ಚೆನ್ನಾಗೈತೆ ನೋಡಿ ಗೈಸ್, ಇದು ಎಷ್ಟು ಚೆನ್ನಾಗೈತೆ. ನಂಗೆ ಬೇಕು ವಾಚು, ನಂಗೆ ಗೊತ್ತಿಲ್ಲ. ನಾನು ಲೇಡೀಸ್ ಜೆಂಟ್ಸ್ ನೋಡ್ಲಾ? ಲೇಡೀಸ್ ರೀ, ಓಪನ್ ಮಾಡಕ್ಕೆ ಗೊತ್ತಿಲ್ಲ. ಅಲ್ಲ ಓಪನ್ ಮಾಡಕ್ ಬರಲ್ಲ ಅಂದ್ರೆ ಹೇಳಬೇಕಾರ. ಇಲ್ಲಿ ನೋಡಿ, ಇದನ್ನ ಹಿಂಗ್ ಅಮ್ಕಿದ್ರೆ ಬರುತ್ತೆ ಆಚೆಗೆ. ಹಾಕಕ್ ಬರುತ್ತಾ ಇಲ್ವಾ? ತಗೊಳ್ಳೋದಲ್ಲ, ಹಾಕಕ್ ಬರ್ಬೇಕು. ತೆಗ್ಸಾಕ್ಬೇಕು ಇವತ್ತು ತಗೊಂಡೋಗಿ. ಇಲ್ಲ ಹಂಗೆ ಇಷ್ಟು ಲೂಸ್ ನಾನು ಹಾಕಲ್ಲ. ಇವತ್ತು ಬೆಳಗ್ಗೆನೆ ಆರ್ಡರ್ ಬಂದಿದೆ, ನಮ್ಮ ಅಮ್ಮಗೆ ಕೊಟ್ಟಿ ಆಗಿದೆ ಅಷ್ಟೇ. ಹ್ಯಾಪಿ ನಮ್ಮ ಹ್ಯಾಪಿ ಸುದೀಪ್ ಅವರೇ. ಎಲ್ಲಿ ಮುಕ್ತಲ್ಲಿ ಖುಷಿನೇ ಕಾಣಿಸ್ತಿಲ್ಲ. ಮಗ ಕೊಡ್ಸಿರೋ ಖುಷಿನೇ ಕಾಣಿಸ್ತಿಲ್ಲ. ಯಪ್ಪೋ, ಅಯ್ಯೋ. ಮಗ ಕೊಡಿಸ್ತೀನಿ, ಯಾರು ಕೊಡಿಸ್ತಾರೆ? ಗೈಸ್, ಇಷ್ಟ ದಿನ ಹೆಂಗಂದ್ರೆ ನಮ್ಮಮ್ಮ ಏನೇ ಇದ್ರು ನಾವು ಅಪ್ಪನ್ ಕೇಳ್ತಾ ಇದ್ರು. ಇವಾಗ ನಾವು ಅಪ್ಪನ್ ಕೇಳೋದೇ ಬಿಟ್ಬಿಟ್ಟವ್ರೆ. ಬರೀ ಮಾತಕ್ಕೆ ಮುಂಚೆ ಮಗನೇ ಅದು, ಮಗನೇ ಅದ. ನಾವ್ ಅಪ್ಪನ್ ಕೇಳೋದೇ ಬಿಟ್ಬಿಟ್ಟವ್ರೆ. ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಅನ್ನ ಮತ್ತೆ ರೈಸ್ ಮತ್ತೆ ಬ್ಯೂಟಿಫುಲ್ ಬಸ್ಸಾಮ್ ಮಾಡಿದ್ದಾರೆ. ಇವಾಗ ಇದ್ರ ಜೊತೆಗೆ ಏನು ಮಾಡೋರು? ಇದು ಬೇಡ ನಮಗೆ, ಇದು ಸಾಕು. ಇಲ್ಲಿ ರೆಡಿ ಇದ್ರೆ ಸಾಕು, ಬೆಸ್ಟ್. ಗೈಸ್, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿದ್ದೀನಿ. ಆ್ಯಂಡ್ ಇವತ್ತು ಸೀನ್ ಏನಂದರೆ, ಸೊ ನಮ್ಮ ಅಮ್ಮಂಗೆ ನಾನು ಪಿಕ್ ಎನಿಥಿಂಗ್ ಕೊಡ್ತಾ ಇದ್ದೀನಿ. ಇವಾಗ ನಾವು ಬಟ್ಟೆ ಅಂಗಡಿ ಹೋಗ್ತಿರೋದು. ಆ್ಯಂಡ್ ಇನ್ನು ಏನು ಅಂದರೆ ನಮ್ಮ ಅಮ್ಮ ಕೂಡ ರೆಸಾರ್ಟಿಗೆ ಹೋಗ್ತಾರೆ. ಸೊ ಫುಲ್ ಒಳ್ಳೆ ಟ್ರಿಪ್ ಅಂದರೆ 1 day ಟ್ರಿಪ್ಪನ್ನು ಮಾಡ್ತಿದ್ದಾರೆ. ಬಟ್ ನಾವು ಬರೋದು ಒಂದು ಒಳ್ಳೆ ಟ್ರಿಪ್ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಪಿಕ್ ಎನಿಥಿಂಗ್ ಅಂತ ಕೊಡ್ತಾಯಿದ್ದೀನಿ. ಯಾವತ್ತೂ ನಮ್ಮ ಅಮ್ಮಂಗೆ ಕೊಟ್ಟೆ ಇಲ್ಲ ಪಿಕ್ ಎನಿಥಿಂಗು, ಇವತ್ತು ನಾನು ಕೊಡ್ತೀನಿ. ಬಟ್ ಅಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಏನು ಆಡ್ ಮಾಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ, ಬನ್ನಿ. ಗಾಯ್ಸ್, ಇಲ್ಲಿ ನಮ್ಮ ಅಮ್ಮನೂ ಕೂಡ ಫ್ರೆಶ್ ಅಪ್ ಆಗಿದ್ದಾರೆ. ಫ್ರೆಶ್ ಅಪ್ ಅಪರೂಪಕ್ಕೆ ಸ್ನಾನ ಮಾಡಿದ್ರೆ ನಮ್ಮ ಅಮ್ಮ ಈ ಥರ ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಅಲ್ಲ, ಯಾರು ಸ್ನಾನ ಮಾಡಿದ್ರೆ ಹೆಂಗೆ ಇರ್ತಾರೆ, ಅಷ್ಟು ಕೆಲಸ ಇರುತ್ತೆ ನನಗೆ. ಅಲ್ಲ, ಮಾತು ಮುಂಚೆ ಬೇರೆ ಏನೇ ಪ್ರಶ್ನೆ ಕೇಳಿದ್ರು ನನಗೆ ಅಷ್ಟು ಕೆಲಸ ಐತೆ, ನಾನು ಮಾಡಿದ್ದೀನಿ ಗೊತ್ತಾ ನಿಮಗೆ. ಅಲ್ಲ, ನಾನೇನೋ ಬೇರೆ ಟಾಪಿಕ್ ಹೇಳ್ತೀನಿ, ಆ ಟಾಪಿಕ್ ಹೇಳ್ಬಿಟ್ಟು ನನಗೆ ಅಷ್ಟು ಕೆಲಸ ಐತೆ, ನಾನು ಮಾಡಿದ್ದೀನಿ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ ನಮ್ಮಮ್ಮ. ನಮ್ಮ ಮನೇಲಿ ಇದು ಹೊಸ ಬ್ಯಾಗ್ ತಗೊಬಂದಿದ್ದಾರೆ. ಈ ಬ್ಯಾಗ್ದು ಸ್ಮೆಲ್ಲು ಎಷ್ಟು ಗಬ್ಬೊಡಿತೈತೆ ಅಂದರೆ ಹತ್ರಕ್ಕೆ ಹೋದ್ರೆ ಸಾಕು, ಅಪ್ಪ ಏನಿದು ನಮ್ಮ ಮನೇಲಿ ಈ ಥರ ಸ್ಮೆಲ್ಲೇ ಬರಲ್ವಲ್ಲ ಅಂತ ಅನ್ಕೋತಿದ್ದೆ. ಆಮೇಲೆ ಗೊತ್ತಾಯ್ತು ಆ ಬ್ಯಾಗಿಂದ ಅಂತ. ಆ ಬ್ಯಾಗ್ನ ಒಂದ್ಸಲಿ ವಾಶ್ ಮಾಡೋವರೆಗೂ, ಅಥವಾ ಬ್ಯಾಗ್ ಅಂತಲ್ಲ ಯಾವುದೇ ತೊಗೊಬಂದ್ರು ವಾಶ್ ಮಾಡೋವರೆಗೂ ಗಮ್ ಅಂತಿರ್ತವೆ. ಮಾತ್ರ ನಮ್ಮ ಮನೇಲಿ ವಾಶ್ ಮಾಡೋರಿಲ್ಲ, ಸೋಂಬೇರಿ ಬಿದ್ಬಿಟ್ಟವ್ರೆ. ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೆ ಎಲ್ಲ ಸೋಂಬೇರಿ ಬಿಟ್ಟಿದ್ದಾವೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮಗೆ ಸರ್ಪ್ರೈಸ್ ಮಾಡೋದ್ರಲ್ಲಿ ಒಂಥರ ಖುಷಿ ಇದೆ. ಇದು ನನಗೆ ಅಂತಲ್ಲ, ಎಲ್ಲ ಮಗನಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆದರೆ ಸರ್ಪ್ರೈಸು ಸರ್ಪ್ರೈಸ್ ಆಗಿರ್ಬೇಕು, ಖುಷಿ ಆಗಬೇಕು. ಪ್ರತಿ ಸಲ ಹೇಳ್ದಂಗೆ ನಮ್ಮ ಕ್ಲೋಸೆಸ್ಟಲ್ಲಿರೋರಿಗೆ ಅಪ್ಪ ಅಮ್ಮ ಫಸ್ಟು ಫ್ಯಾಮಿಲಿ ಮೇನ್. ಆ್ಯಂಡ್ ನಮಗೆ ಹೆಲ್ಪ್ ಯಾರು ಮಾಡಿದ್ರು ಅವರೆಲ್ಲರೂ ನಾವು ಸರ್ಪ್ರೈಸ್ ಮಾಡ್ತಾ ಇರ್ಬೇಕು. Few minutes later. ಗಾಯ್ಸ್, ಇನ್ನ ಸ್ವಲ್ಪ ದಿನದಲ್ಲೇ ನಮ್ಮವ್ವ ಲೇಡೀಸ್ ಟ್ರಿಪ್, ಆಂಟೀಸ್ ಟ್ರಿಪ್ ಹೋಗ್ತಾರೆ. ಎಷ್ಟೋ ದಿನ ಆದಮೇಲೆ ಅವರ ಸ್ಕೂಲ್ ಮೇಟ್ ಜೊತೆ ಆಂಟೀಸ್ ಟ್ರಿಪ್ ಹೋಗ್ತಿದ್ದಾರೆ. ಅಲ್ಲಿ ಏನ್ ಗೊತ್ತಾ, ಈಗ ರೆಸಾರ್ಟ್ ಹೋಗ್ತಾರೆ ಅನ್ಕೊಳ್ಳಿ, ಹೋದಾದ್ಮೇಲೆ ಆಡೋದು ಇಲ್ಲೇನಿಲ್ಲ. ಅಲ್ಲೂ ಹಿಂಗೆ ಹೇಳೋದು. ಈ ಆಂಟೀಸ್ ಟ್ರಿಪ್ ಎಲ್ಲ ಹಿಂಗೆ ಇರುತ್ತೆ. ಆದ್ರೂ 1500 ರೂಪಾಯಿ ಕೊಟ್ಬಿಟ್ಟು ಹೋಯ್ತವ್ರೆ. ಅದೇನೋ ಏನ್ ಕತೆನೋ ಗೊತ್ತಿಲ್ಲ.
ನೋಡ್ಬೇಕು ಏನ್ ಮಾಡ್ತಾರೋ. ಒಟ್ಟಿನಲ್ಲಿ 1500 ರೂಪಾಯಿ ರೆಸಾರ್ಟ್ ಅವರಿಗೆ ಲಾಭ ಮಾಡಿಸ್ಬಿಟ್ಟು ಕೊಟ್ಬಿಟ್ಟು ಬರ್ತಾರೆ ಅಷ್ಟೇ. ಈಗ ಆಟ ಆಡಿದ್ರೆ ಓಕೆನಾ? ಆಡಿ ಏನ್ ತೊಂದ್ರೆ ಇಲ್ಲ, ಬಟ್ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬರ್ಬೇಕಷ್ಟೇ. ಗೈಸ್ ಹೋಗೋದು ರೆಸಾರ್ಟಿಗೆ ಒಂದಿನ ಮಾತ್ರ ಅಷ್ಟೇ, ಒಂದೇ ಒಂದಿನ. ಆದ್ರೆ ಖರ್ಚು ಮಾಡಿಸ್ತಿರೋದು 5,000 to 10,000 ರೂಪಾಯಿ. ನಿಜ ಅಂತಾರ. ಅಲ್ಲ ಅದು ಅಮಾವಾಸ್ಯೆ ಹುಣ್ಣಿಮೆಗೆ ಒಂದ್ಸಲ ನಮ್ಮ ಅಮ್ಮ ಖರ್ಚು ಮಾಡೋದು, ಅದು ಗೊತ್ತಿರೋದೆ. ಬಟ್ ಹೋಗಕ್ಕಿಂತ ಮುಂಚೆ ನಾನು ಅದು ತಗೋಬೇಕು, ಇದು ತಗೋಬೇಕು, ನಾನು ಹಂಗ್ ರೆಡಿ ಆಗ್ಬೇಕು, ಹಿಂಗ್ ರೆಡಿ ಆಗ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಇವಾಗ ನಮ್ಮ ಅಮ್ಮನ ಜೂಡಿಯೋ ಅಂಗಡಿ ಕರ್ಕೊಂಡು ಹೋಗ್ತಾ ಇದೀನಿ. ಆ ಜೂಡಿಯೋಗೆ ಹೋಗ್ತಾ ಇರೋದು. ಅಲ್ಲಿ ಹೋಗಿ ತಗೊಂಡಾದ್ಮೇಲೆ ಬಟ್ಟೆ ನಮ್ಮ ಅಮ್ಮಗೆ ಏನ್ ಬೇಕಾ ತಗೊಂಡು, ಅದಾದ್ಮೇಲೆ ಮತ್ತೆ ವಾಪಸ್ ಆ ಕಡೆಯಿಂದ ಬರ್ಬೇಕಾದ್ರೆ ಡಿಮಾರ್ಟ್ಗೆ ಹೋಗಿ ಅಲ್ಲೂ ಒಂದಿಷ್ಟು ಐಟಮ್ಸ್ ಬೈ ಮಾಡ್ಬೇಕಂತೆ. ಇವತ್ತು ನಂದು ಜೇಬ್ನೆಲ್ಲ ಖಾಲಿ ಮಾಡೋ ಸಾಧ್ಯತೆಗಳು ಹೆಚ್ಚು ಕಾಣ್ತಿದೆ. ಓ ಹೌದೌದು, ಮಾಡಲ್ಲ ಅನ್ನೋರೇ ಮಾಡೋದು ಜಾಸ್ತಿ ಮಾಡೋದು. ನೆನ್ನೆ ವಾಚ್ ಬುಕ್ ಮಾಡಿಸ್ಕೊಂಡ್ರು, ಇವಾಗ ಇದು ಏನೋ ಅಮ್ಮನ್ ಖುಷಿ. ಇಷ್ಟು ವರ್ಷಗಳಿಂದ ಕಷ್ಟ ಪಟ್ಕೊಂಡ್ ಬಂದಿದ್ದೀನಿ, ಇವಾಗ ಸುಖವಾಗಿದ್ದೀನಿ ಅಂತ. ಓ ಆಚೆ ಹಾಕೊಂಡ್ಬಿಟ್ಟಾಲೆ. ಹಾಡು ನಿನ್ನ ಹಾಡು, ಕಿನ್ನರಿ ಕಿನ್ನರಿ ದೈನು ಕಿನ್ನರಿ ಕಿನ್ನರಿ ನಿನ್ನ ಕಂಠದಲ್ಲೇನು ಮೌನ ಬೀಜು. ಏನೇ ಇದು ನಿನ್ನ ಹಾಡು, ಹಾಡು ನಿನ್ನ ಹಾಡು. ಮಧು, ಐ ಲವ್ ಯು ಅಮ್ಮ. ಅಮ್ಮ ಅಮ್ಮ ಐ ಲವ್ ಯು. ಅಣ್ಣ ಸುದೀಪ್ ಮಗನೇ ಅನ್ನೋದ್ಬಿಟ್ಟು ಅಣ್ಣ ಅಂತ. ಗೈಸ್ ಬಂದು ಲೊಕೇಶನ್ಗೆ ಎಲ್ಲೋ ಜೋಡಿಯೋ ಅಂತ. ನಮ್ಮ ಅಮ್ಮ ಈ ಜೋಡಿಯೋಗೆ ಬಂದೇ ಇಲ್ಲ, ಆದ್ರೂ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇರೋದು. ಬಂದಿಲ್ರಿ ಮಾರೆ. ಗೈಸ್ ಬನ್ನಿ ಹೋಗೋಣ. ಈಗ ನಮ್ಮ ಅಮ್ಮನ ಕರ್ಕೊಂಡು, ಅಮ್ಮ ಯಾವ್ದೇ ಚೂಸ್ ಮಾಡ್ತಾರೆ ಏನು ಗೊತ್ತಿಲ್ಲ, ನೋಡುವ. ಬಾ, ನಮ್ಮ ಮನೆಗೆ ಒಂದು ಹೊಸ ಕಾರು. ಏನಂತೆ? ಅಲ್ಲ ಗೈಸ್, ನಮ್ಮ ಮನೇಲಿ ಪಾರ್ಕಿಂಗ್ ಸಮಸ್ಯೆ ಇರೋದ್ರಿಂದ ನಾವು ಹೊಸ ಮನೆಗೆ ಹೋಗೋವರ್ಗು ಯಾವ್ದೇ ರೀತಿ ಕಾರ್ ಗೀರೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಏನಂತಮ್ಮ? ಬನ್ನಿ ಹೋಗುವ ಜುಡೆಗೆ. ಅಮ್ಮ ಇಲ್ಲಿಂದ ಜಂಪ್ ಹೊಡಿತ್ಯಾ? ಅಮ್ಮ ಇಲ್ಲಿಂದ ಜಂಪು. ಅಮ್ಮ ಇಲ್ಲಿಂದ ಹಿಂಗೆ ಇಲ್ಲಿ ಮುಂದೆಯಿಂದ ಜಂಪ್ ಹೊಡಿ. ಹೊಡಿ ನೋಡೋಣ ಮುಂದೆಯಿಂದ. ಸರಿ ಆಯ್ತಾಯ್ತು ಜಂಪ್ ಹೊಡಿ. ಹಂಗಲ್ಲ, ಓ ಇಲ್ಲಿಂದ ಎಗರ್ಬೇಕು. ಓ ಯಾಕ ಕಾಲ ಕೈ ಚೆನ್ನಾಗಿರೋದ್ ಬೇಡ ನಿನ್ಗೆ? ಅಮ್ಮ ಊರೇನೇ ಆದರೂ ನೀ ನನ್ನ ದೇವರು. ಇವಾಗ ಏನ್ ಗೊತ್ತಾ ಸೀನು? ಸೊ ನಿನ್ನ 40+ ಇರೋ ಒಂದು ನಮ್ಮ ಅಮ್ಮನ 18 ಇರೋ ಹುಡುಗಿನ ಮಾಡ್ಬೇಕು ಅಂತ. ಅದಕ್ಕೆ ಈ ತರ ಟಾಪ್ಸ್ ಎಲ್ಲ ಹಾಕ್ಸೋಣ ಅಂತ. ಏನಂತ್ಯ? ಇಲ್ಲಿ ನೋಡಿ ಈ ತರದ್ದು. ಹಾಯ್ ಚೆನ್ನಾಗಿದ್ದೀರಾ ಅಮ್ಮ? ನೋಡಿ ಅಮ್ಮ, ಇಲ್ಲಿ ನೋಡಿ ನಮ್ಮ ಅಮ್ಮನ ಆಂಟಿ ಇರೋ ನಮ್ಮ ಅಮ್ಮನ 18 ಹುಡುಗಿನ ಮಾಡಿದ್ರೆ ನೋಡ್ಮಾ, ಒಪ್ಕೊಂಬಿಡು ನೋಡಿ. ಈ ತರ ಜೀನ್ಸ್ ಪ್ಯಾಂಟ್ ಹಾಕ್ತೀನಿ. ಇಲ್ಲಲ್ಲ, ಮೇಲೆ ಹೋಗೋಣ, ಮೇಲೆ ಇರೋದು. ಗೈಸ್ ಬಂದು ಓ ಎಂತ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಮಾರೆ ಇವತ್ತು. ನಮ್ಮ ಅಮ್ಮಗೆ ಇಷ್ಟ ಆಗುವಂಥದ್ದು ಎಲ್ಲ ಇರುತ್ತೆ ಅನ್ಕೋತೀನಿ. ಗೈಸ್ ಬನ್ನಿ ಇವಾಗ ನಮ್ಮ ಅಮ್ಮಂಗೆ ಇವತ್ತಿನ ಕತೆ ಹೇಳೋಣ. ಏನಂದ್ರೆ ಇವತ್ತಿನ ಕತೆ ಬಂದ್ಬಿಟ್ಟು, ನೀನು ಇವತ್ತು ನಾನು ಮಾಡ್ತಿರೋದು ಪಿಕ್ ಎನಿಥಿಂಗ್. ಇಷ್ಟು ದಿನ ಎಲ್ರಿಗೂ ನಾನು ಕೊಡ್ತಿದ್ದು 1 ನಿಮಿಷ, ನಿನಗೆ ಅಂತ ನಾನು ಕೊಡ್ತಿರೋದು 2 ನಿಮಿಷ. 2 ನಿಮಿಷದಲ್ಲಿ ನೀನು ಏನೇನು ಪಿಕ್ ಮಾಡ್ತೀಯೋ, ನಿನ್ನ ಕೈಗೆ ಏನೇನು ಸಿಗುತ್ತೋ ಎಲ್ಲ ನಿಂದೆ. ಅವಕಾಶ ಒಂದೇ ಸಲ ಬರೋದು, ಯಾವತ್ತೂ ಇನ್ನು ಸಿಗಲ್ಲ. ನನ್ನ ಮಾತು ಕೇಳು, ಅವಕಾಶ ಒಂದೇ ಸಲ ಸಿಗೋದು. ನೋಡು, ಯೋಚನೆ ಮಾಡು. ರೆಡಿನಾ? ನಮ್ಮ ಅಪ್ಪ ಆಗಿದ್ರೆ ಓ ರೆಡಿ ಅಂತ ಹೇಳ್ತಿದ್ರು. ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ವರಿ ಮಾಡ್ಕೊಂಬೇಡ ನೀನು. ನೋಡ್ರಿ, ನಿನ್ನ ಜೊತೆಲಿ ಇರೋದು ನೀನು ಮಗ, ವರಿಯೆಲ್ಲ ಮಾಡ್ಕೊಬಾರ್ದು. ಇವತ್ತಿನ ಕತೆ ಇದೆ. ಸೊ ಇವಾಗ ನಿನಗೆ ನಾನು 2 ನಿಮಿಷ ಟೈಮ್ ಕೊಡ್ತೀನಿ. 2 ನಿಮಿಷದಲ್ಲಿ ಮುದ್ದಾದ ನಮ್ಮಮ್ಮ ಏನೇನು ಪಿಕ್ ಮಾಡ್ತಾರೋ ಅದೆಲ್ಲ ಅವ್ರದ್ದೇ. ಇವಾಗ ಏನು ಗೊತ್ತಾ, ನಿನಗೆ ಪಟ್ ಅಂತ ಟೈಮ್ ಕೊಡ್ತೀನಿ. 1 ನಿಮಿಷ ಕೇಳು. ಎಲ್ಲೆಲ್ಲ ಐತಂತ ಒಂದು ರೌಂಡ್ ವೀಕ್ಷಿಸ್ಕೊಂಡ್ಬರ್ಬೇಕು. ವೀಕ್ಷಿಸಿ ಬಂದಾದ್ಮೇಲೆ ಆಮೇಲೆ ನಿನಗೆ 2 ನಿಮಿಷ ಟೈಮ್ ಕೊಡೋದು. ಸೈಜ್ ಆಮೇಲೆ ತಗೋಣ, ಆಯ್ತಾ? ನೋಡ್ಕೋಬಹುದು ಎಲ್ಲೆಲ್ಲ ಐತಿ, ಏನೇನು ತಗೋಬೇಕಂತ. ಬೇಗ ಟಕ್ ಅಂತ ನೋಡ್ಬೇಕು. ಈ ತರ ಆಂಟಿದಿರ್ತಾರಲ್ಲ, ಹೋಗಿಲ್ಲ ಬರೀ ಎಲ್ಲ ಓಡಾಡೋ ಸಂದ. ಗೈಸ್, ನನಗೂ ಯಾರಾದರೂ ಪಿಕ್ 1 ಮಿನಿಟ್ ಕೊಟ್ಬಿಟ್ರೆ, ಯಾರೋ ಒಬ್ರು ಕ್ರಿಯೇಟರ್ ಕೊಡ್ರಪ್ಪ, ಯಾರೋ ಕ್ರಿಯೇಟರ್ ನಾನು ಬ್ಲಾಗ್ ನೋಡ್ತಿದ್ರೆ ಪಿಕ್ ಎನಿಥಿಂಗ್ ಇನ್ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಕೊಡ್ರಿ ಗೈಸ್. ಯಾರಾದರೂ ಒಬ್ರು
ನಮ್ಮ ಸಬ್ಸ್ಕ್ರೈಬರ್ಸೇ ಕೊಡ್ಲಿ. ಪಿಕ್ ಎನಿಥಿಂಗ್ ಇನ್ 1 minute ಅಥವಾ 2 minutes ಕೊಡ್ರಿ ಗೈಸ್, ಯಾರಾದ್ರೂ ಒಬ್ರು ನಮ್ಮ ಸಬ್ಸ್ಕ್ರೈಬರ್ಸೇ ಕೊಡ್ಲಿ. ಆಯ್ತು ಏನು ಯೋಚನೆ ಮಾಡಬೇಡಿ. ನೋಡೋಣ, ನನಗೆ ನಾನೇ ಎಲ್ರಿಗೂ ಕೊಡ್ತೇನೆ. ನನಗೆ ಯಾವ ಟೈಮ್ ಬರುತ್ತೆ, ಯಾವಾಗ ಬರುತ್ತೆ ಅಂತ ನೋಡ್ಬೇಕು. ನಾನು ವೆಯ್ಟಿಂಗ್. ಬಟ್ ಇದು ನನಗೆ ಕೊಡ್ಬೇಕಂದ್ರೆ ಕ್ರಿಯೇಟರ್ಸೇ ಕೊಡ್ಬೇಕು. ಅದು ನೋಡಿದ್ರಾ? ನೋಡಾಯ್ತಾ? ಮತ್ತೆ ನನ್ಗೆ ತಕೊಡಲ್ವಾ? ಚಾನ್ಸೇ ಇಲ್ಲ. ನಿನಗೆ ಅದೃಷ್ಟ ಏನಂದ್ರೆ, ಅದೃಷ್ಟ ನಿನಗೆ 1 ನಿಮಿಷ ಅಲ್ಲ 2 ನಿಮಿಷ ಟೈಮ್ ಕೊಡ್ತಿರೋದು. ನಮ್ಮ ಅಮ್ಮಂಗೆ ಓಡಕ್ಕಾಗಲ್ಲ ಅಂತ 2 ನಿಮಿಷ ಟೈಮ್ ಕೊಡ್ತಿರೋದು. ಚಿರು ಏನಾದ್ರು 2 ನಿಮಿಷ ಟೈಮ್ ಕೊಟ್ಬಿಟ್ಟಿದ್ರೆ ಇಡೀ ಜೂಡಿಯೋನೇ ಕೊಂಡ್ಕೊಂಡ್ಬಿಡ್ತಿದ್ದ ಅವನು, ಗೊತ್ತಾ? ಮಧು, ನಿನ್ ಮಗ ಅದು ಇದು ಖರ್ಚು ಜಾಸ್ತಿ ಎಲ್ಲ ತಲೆಯಲ್ಲಿ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಇವೆಲ್ಲ ಒಂದೇ ಸಲ ಬರೋದು. ಗೋಲ್ಡನ್ ಆಪರ್ಚುನಿಟಿ ಯಾವಾಗಲೂ ಒಂದೇ ಸಲ ಬರೋದು. ಸಿಕ್ಕಾಗ ಉಪಯೋಗಿಸ್ಕೊಬಿಡ್ಬೇಕು. ಏನ್ ಗೊತ್ತಾ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಆದ್ರೆ ಇವಾಗ ಸಿಗೋ ನಿನಗೆ ಒಂದು ಖುಷಿ, ಸ್ಯಾಟಿಸ್ಫೈ ಯಾವತ್ತೂ ಸಿಗಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಅದಕ್ಕೆ ಹೇಳ್ತಾ ಇರೋದು. ರೆಡಿನಾ? ರೆಡಿ ಇದೆಯಾ? ಜೋರಾಗಿ ಮಾತಾಡು, ಜೋರಾಗಿ ಒಂಚೂರು. ರೆಡಿನಾ? ಓಕೆನಾ? ಸೂಪರಾ? ಓಕೆ, ಬನ್ನಿ ಗೈಸ್, ಇವ್ರಿಗೆ ಇವಾಗ ಟೈಮ್ ಕೊಡ್ತೇನೆ. ರೆಡಿ? 3, 2, 1 ಸ್ಟಾರ್ಟ್. 1 ನಿಮಿಷ ಸ್ಟಾರ್ಟ್. ಸೈಜ್ ನೋಡ್ಕೊಂಬಾರ್ದು, ಯಾವ್ದು ಬೇಕಾ ತಗೊಂಡ್ಬಿಡ್ಬೋದು, ಪಟ್ಟಣ ತಗೊಂಬೋದು. ತಗೊಂಡ್ ಹೋಗ್ತಾರೆ, ಸೈಜ್ ಗೀಸಲ್ಲಿ ನೋಡ್ಬೇಡ. ಆಮೇಲೆ ಸೈಜು ನೆಕ್ಸ್ಟ್ ಸೆಕೆಂಡ್ರಿ. ದಡ್ಡ ಅಂದ್ಬಿಟ್ಟು ಆಮೇಲೆ ಹುಡುಕ್ತಿದ್ರೆ ಅಂತೂ ಇನ್ನಷ್ಟು ದಡ್ಡಿ ಯಾರು ಇರಲ್ಲ. ಓಡು ಬೇಗ ಓಡು, ತಗೋ ಟಕ್ ಅಂತ. ಸೈಜ್ ಆಮೇಲೆ ನೋಡು, ಪಟ್ಟು ಎತ್ಕೊಳ್ಬೇಕಷ್ಟೇ ನೀನು. ಸೈಜ್ ಆಮೇಲೆ ನೋಡ್ಬೇಕಮ್ಮ, ಇವಾಗ ನೋಡ್ಬೇಡ. ಸೈಜ್ ನೋಡ್ಬೇಡ, ಆಮೇಲೆ ಸೈಜ್ ನೋಡ್ಕೊಳ್ಳೋಣ ಬೇಕಾರ. ಗೈಸ್ ಇಷ್ಟೇ ತಗೊಂಡವ್ರೆ ಗೈಸ್, ಅಷ್ಟೇ. ಸೈಜ್ ನೋಡಂಗಿಲ್ಲ, ಓಡ್ಬೇಕು. ಶೂಗಿ ಎಲ್ಲ ಆ ಕಡೆ ಇರ್ಬೇಕು. ಶೂನು ಕೊಡ್ಸಲ್ವಾ ನೀನು? ಸೈಜ್ ಆಮೇಲೆ ನೋಡೋಣ. ಅಯ್ಯೋ ದೇವ್ರೆ, ಸೈಜ್ ತಗೋತೇ ಇಲ್ಲ. 1 ನಿಮಿಷ ಆಯ್ತು, ಲಾಸ್ಟ್ ಇನ್ನೊಂದು ನಿಮಿಷ ಅಷ್ಟೇ. ನಮ್ಮ ಅಮ್ಮ ಅಷ್ಟು ಯಾರು ದಡ್ಡಿ ಯಾರಿಲ್ಲ ಗುರು. ಶೂ ಇಲ್ಲ ಕೆಳಗೆ. ಬೇಗ. ಟಾಪ್ಗಳು ಅಷ್ಟವೇ, ಟಾಪ್ಗಳು. ಇನ್ನ 30 ಸೆಕೆಂಡ್ ಅಷ್ಟೇ ಬಾಕಿ. ಇನ್ನ 30 ಸೆಕೆಂಡು. ನೋಡ್ಕೊ ಎಲ್ಲೆಲ್ಲಿದೆ ಅಂತ ನೋಡ್ಕೊ. ನಮ್ಮ ಓಡೋ ಸ್ಟೈಲ್ ನೋಡಿ ಗೈಸ್, ಅಲ್ಲಿ ಏನ್ ಅರ್ಜೆಂಟೇ ಇಲ್ಲ. ಓಡು. ಇನ್ನ 20 ಸೆಕೆಂಡ್ ಅಷ್ಟೇ. ಲಾಸ್ಟ್ 10 ಸೆಕೆಂಡು. 9, 7, 6, 5, 4, 3, 2, 1 ಸ್ಟಾಪ್. ಅಷ್ಟೇ. ಸ್ಟಾಪ್ ಗೈಸ್. ಇಲ್ಲಿ ನೋಡಿ ಗೈಸ್, ಯಪ್ಪ 2 ನಿಮಿಷ ಟೈಮ್ ಕೊಟ್ಟಿದ್ದೀನಿ, ಬರೀ ಇಷ್ಟೇ ತಗೊಂಡಿರೋದು ನಮ್ಮಮ್ಮ. ಯಪ್ಪ ಅಮ್ಮ ಮಾತೇ ಆಡಲ್ಲ ಅಂತಿಲ್ಲಮ್ಮ. ಹುಡ್ಕಕ್ಕೆ ಬಿಟ್ಟಿಲ್ಲ ನೀನು. ಕೊಟ್ಟಿ, ಅದಕ್ಕೆ ಅಂತ ಟೈಮ್ ಕೊಟ್ಟಿದ್ದೆ ನಾನು ಎಲ್ಲೆಲ್ಲಿ ಏನೇನು ಅಂತಾನೆ ನನಗೆ ಅದಕ್ಕೆ ಅಂತ ಟೈಮ್ ಕೊಟ್ಟಿದ್ದೆ ನಾನು ನಿನ್ಗೆ. ಇನ್ನೂ ಒಂದು ಟೈಮ್ ಬೇಕಾದ. ಎಷ್ಟು ಪಿಕ್ ಮಾಡಿದ್ದೆ? 2 ನಿಮಿಷಕ್ಕೆ ನೋಡ್ಸು. ಎಷ್ಟು ಪಿಕ್ ಮಾಡಿದ್ದೆ? ಕೌಂಟ್ ಮಾಡು. 1, 2, 3, 4, 5, 6, 7, 8. ಅಪ್ಪ ಸದ್ಯಕ್ಕೆ ನಾನು ದುಡ್ಡು ಉಳಿತಪ್ಪ. ಖುಷಿ ಆಯ್ತು ನನಗೆ. ಅಲ್ಲ ಗೈಸ್, 2 ನಿಮಿಷ. ನಾನು ಅದಕ್ಕೆ ಅನ್ಕೊಂಡೆ ನಮ್ಮ ಅಮ್ಮಂಗೆ 2 ನಿಮಿಷ ಕೊಟ್ರೆ ಬರ್ತಿರುತ್ತೆ ಅಂತ. ನೋಡಿ 2 ನಿಮಿಷ ಅಲ್ಲ, ಈಗೆಲ್ಲ ಕೈ ಹಾಕಂಗಿಲ್ಲ. ಕೊಟ್ಟಾಗಿದೆ ನಿಮ್ಗೆ ಟೈಮು. 2 ನಿಮಿಷ ಟೈಮ್ ಕೊಟ್ಟಿದ್ರು ಜಸ್ಟ್ 8 ಐಟಮ್ ಪಿಕ್ ಮಾಡಿದ್ದಾರೆ. ಈ ವ್ಲಾಗ್ ಏನಾದ್ರು ಚಿರು ನೋಡ್ಬಿಟ್ರೆ ಎಷ್ಟು ರಿಗ್ರೆಟ್ ಮಾಡ್ತಾನಂದ್ರೆ, ಆಂಟಿ ಏನ್ ಆಂಟಿ ನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದು ಆಂಟಿ ಅನ್ಕೊಂಡೆ. ಓದ್ತಲೇ ಓತ್ತು ಇಲ್ಲೇ ಇದ್ದ ಸುದೀಪ. ಚೇಂಜ್ ಮಾಡ್ಕೋಬಹುದು, ಇದ್ ಬಿಟ್ಟು ಇದ್ ತಗೋಬಹುದಲ್ವಾ? ಇವೆಲ್ಲ ಆಗಲ್ಲ ಇವಾಗ. ಅಂತ ನಿಮ್ಮ ಟೈಮ್ ಮುಗ್ದಿದೆ ನೋಡಿ, ನೋಡ್ಕೊಳ್ಳಿ ಒಂದ್ಸಲಿ. ನಿಮ್ ಟೈಮ್ ಮುಗ್ದಿದೆ. ಆಯ್ತು, ಖುಷಿ ಆಯ್ತಾ? ಖುಷಿ ಆಯ್ತು. 2 ನಿಮಿಷ ಕೊಟ್ಟಿದ್ರು ಅಷ್ಟೇ ಪಿಕ್ ಮಾಡಿದಿಲ್ಲ. ಖುಷಿ ಆಯ್ತಾ? ಖುಷಿ ಆಗಿಲ್ವಾ? ಹ್ಯಾಪಿನಾ? ಹ್ಯಾಪಿ ನೋಡಿ ಗೈಸ್, ನಮ್ಮಮ್ಮ ಹ್ಯಾಪಿ ನೋಡಿ ಗೈಸ್. ಮಗ ಕೊಡ್ಸಿದ್ರು ಇಷ್ಟೊಂದು ತಗೋತಿರ್ನಿಲ್ಲ. ಇಷ್ಟೊಂದು ತಗೋತಿರ್ಲಿಲ್ಲ, ಆದ್ರೂ ಇಲ್ಲೆಲ್ಲ ಎನಿವೇಸ್ ನೀನ್ ತಗೊಂಡಿರೋದೇ ಕಮ್ಮಿ. ನಾನ್ ಖುಷಿ ಆಗ್ತೈತೆ ನಮ್ಮಮ್ಮ ಕಮ್ಮಿ ತಗೊಂಡವ್ರು ಅಂದ್ಬಿಟ್ಟು. ಎನಿವೇಸ್ ಗೈಸ್, ಫೈನಲಿ 2 ನಿಮಿಷದಲ್ಲಿ ನಮ್ಮಮ್ಮ ಪಿಕ್ ಮಾಡಿರೋದು. ಸಿಗೋಣ, ಟಾಟಾ ಬೈ ಬೈ. ನೀನ್ ಅಂದಿದ್ರೆ ನಾನು ಬರೀ ಕಲ್ಲು ನೋಡ. ಅದ್ ನನ್ ತಪ್ಪಲ್ಲ, ನೀನು ಅದು ಯೋಚನೆ ಮಾಡ್ಬೇಕು. ನಾನೇ ಗೊತ್ತಿಲ್ಲ. ಯಪ್ಪ ಬರೀ ಡವ್, ಈಗೆಲ್ಲ ಡವ್ ಎಲ್ಲ ಮುಗಿದ್ಮೇಲೆ ಬರೀ ಡವ್ ಅಂತ ನಾನು ಹಂಗ್ ಮಾಡಿ ನಿಜ. ಅಷ್ಟೇ ಬಿಡಿ, ಮುಗೀತು. ನಿಮ್ಮ ಚಾನ್ಸ್ ಇನ್ನ ಮುಗೀತು. ಗೋಲ್ಡನ್ ಆಪರ್ಚುನಿಟಿ ಅದು ಯಾವ ಬರುತ್ತೋ ಗೊತ್ತಿಲ್ಲ, ಬಟ್ ಮುಗ್ದೋಯ್ತು ಗೈಸ್. ಅಷ್ಟೇ.
ಈ ಬ್ಲಾಗ್ ಡೆಫಿನೆಟ್ಲಿ ಚಿರು ನೋಡ್ತಾನೆ, ಅಪ್ಪ ನೋಡ್ತಾರೆ. ನೋಡ್ತಿದ್ದಂಗೆ ಅಮ್ಮಂಗೆ ಬೈತಾರೆ, ಬೈಯೋದನ್ನ ತೋರಿಸ್ತೀನಿ. ಅಲ್ಲ ಆಂಟಿ ಅಲ್ಲಲೇ ಅಲ್ಲ ಮಧು, ಅಷ್ಟು ಕೊಟ್ಟಿದ್ದೀನಿ, ಅಷ್ಟು ಅವ್ನು ಟೈಮ್ ಕೊಟ್ಟು ಆದ್ರೂ ಇಷ್ಟೇ ಪಿಕ್ ಮಾಡಿದೆ ಅಂತ ಬೈತಾರೆ. ಟೆನ್ಷನ್ ಅಲ್ಲೇ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಗೈಸ್ ಸೈಜ್ನೆಲ್ಲ ನೋಡ್ಬಿಟ್ಟು ಅದ್ರೊಳಗೆ ಹಾಕ್ತವ್ರೆ. ಇಲ್ಲಿ ಇವಾಗ ಇದನ್ನ ಸೆಲೆಕ್ಟ್ ಮಾಡೋರೆ. ಅಯ್ಯೋ ಯಾಕೋ ಇದು ಚೆನ್ನಾಗಿ ಕಾಣಿಸ್ತದೆ, ಇದು ತಗೊಳ್ಳ ಅಂತವ್ರೆ. ಮಧು ನೀವೇನ್ ಪಿಕ್ ಮಾಡಿದಿರೋ ಅದೇ ಮಾತ್ರ. ಗೈಸ್ ಅಲ್ಲಿ ಅಮ್ಮ ಸೈಜ್ನೆಲ್ಲ ಪ್ರಾಪರ್ ಮಾಡ್ತವ್ರೆ. ನಾನು ಮೇಲೆ ಬಂದೆ, ಹೆಂಗಿದೆ ಒಂದ್ಸಲಿ ಮೆನ್ಸ್ ಕಲೆಕ್ಷನ್ ಚೆಕ್ ಮಾಡೋಣ ಅಂತ ಬಂದೆ ಮೇಲೆ. ಯಾವುದು ಇಷ್ಟ ಆಗಲಿಲ್ಲ ಗೈಸ್. ಬೇರೆ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ತೊಗೋಬೇಕು ಬಟ್ಟೆನ. ನೋಡೋಣ, ಇವತ್ತು H&M ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ನೋಡಬೇಕು, ಅಲ್ಲಿ ಹೋಗಿ ಯಾವತ್ತೂ ತೊಗೊಂಡಿಲ್ಲ, ಅಲ್ಲಿ ಹೋಗಿ ಒಂದ್ಸಲಿ ನೋಡೋಣ ಹೆಂಗಿರುತ್ತೆ ಬಟ್ಟೆಗಳೆಲ್ಲ ಅಂತ ಅನ್ಕೊಂಡೆ. ಗೈಸ್ ಅಲ್ಲಿ ನೋಡಿ, ಆ ಟಾಪ್ ಇದೆಯಲ್ಲ, ಆ ಟಾಪ್ ಏನೋ ಎಲಾಸ್ಟಿಕ್ಕು ಅದು ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಪರವಾಗಿಲ್ಲ, ಅದನ್ನ ಬಿಟ್ಬಿಡಿ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಇವಾಗ ಮನೆ ನೋಡೋಣ ಮನೆಗೆ. ಏನು ಇಲ್ಲ ನನ್ನ ಚಾಯ್ಸ್ ಏನಿಲ್ಲ, ಬನ್ನಿ. ತಪ್ಪು ಇವೆಲ್ಲ ತಪ್ಪು ಮಧು, ಇದೆಲ್ಲ ತಪ್ಪು. ಏನ್ ಹಾಕೊಳ್ಳಲ್ಲ ಬಾ, ವೇಸ್ಟ್ ನೀನ್ ಹಾಕೊಳ್ಳೋದಿನ ಅದನ್ನ. ಸೌದೆಗಾಯಿ ಗೈಸ್, ಈ ಟಾಪ್ ಅಮ್ಮಂಗೆ ಸೂಟ್ ಆಗುತ್ತೆ ಅಂತ ಗೊತ್ತಾಯ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಅಮ್ಮಂಗೆ. ಇವತ್ತು ನಮ್ಮ ಅಮ್ಮನ ಜೊತೆ ಡೇ, ಇವತ್ತು ಮಧು ಡೇ. ಇವತ್ತು ಸ್ಮೈಲ್ ಕೊಡ್ರಿ. ಅಲ್ಲ ತಾನು ಹಿಡ್ಕೊಂಡಿಲ್ಲ, ನನಗೆ ಸ್ಮೈಲ್ ಕೊಡ್ರಿ ಅಂತಾನೆ ಇಷ್ಟು ಬಾರ ಹೊತ್ಕೊಂಡು ಗೈಸ್ ಇವಾಗ ಬಿಲ್ ಹಾಕ್ಸೋ ಸಮಯ. ನೋಡುವ ಅಷ್ಟು ಟೋಟಲ್ ಆಗಿ ಅವ್ರು ತಗೊಂಡಿದ್ದಾರೆ. ಎಷ್ಟು ಬಿಲ್ ಬೀಳುತ್ತಂತ ಇವಾಗ ನೋಡ್ಬೇಕು. ಏನ್ ಡ್ಯಾಡಿ ನೋಡಿದ್ರೆ ಮುಗೀತು ನನ್ ಕತೆ. ಯಾಕೆ ಅಪ್ಪ ಇಸ್ಕೋಬೇಕಾದ್ರೆ ಏನೋ ಅನ್ಸಿಲ್ವಾ? ಅವಾಗ ಪ್ರಶ್ನೆ ಮಾಡೋ. ಅದು ನೀನ್ ತಗೋಬೇಕು, ನಾನ್ ತಗೋಬೇಕು. ಗೈಸ್ ಅಮ್ಮ 2 ನಿಮಿಷದಲ್ಲಿ ಪಿಕ್ ಮಾಡಿ ಟೋಟಲ್ಲು ಬಿಲ್ ಮಾಡಿರೋದು ಎಷ್ಟು ಅಂದ್ರೆ, ಅಲ್ಲೆಲ್ಲ ಇನ್ನೂ ಹೇಳಿಲ್ಲ ಇಲ್ಲ, 1 ನಿಮಿಷ. ಎಷ್ಟಾಗಿದೆ ಆಯ್ತಾ? ಟೋಟಲ್ ಬಿಲ್ ಬಂದ್ಬಿಟ್ಟು ಗೈಸ್ 8047 ಅಂತೆ. ಅಮ್ಮ 2 ನಿಮಿಷ ಟೈಮ್ ಕೊಟ್ಟರು ನೀನು ಅಷ್ಟು ಮಾಡಿದ್ಯಾ. ಚಿರು ಮಾಡಿ ಕೊಟ್ಬಿಟ್ಟಿದ್ರೆ 30,000 ಮೇಲೆ ಮಾಡ್ಬಿಡ್ತಿದ್ದ. ಎನಿವೇಸ್ 8,000 ಬಿಲ್ ಮಾಡಿದ್ದೀರಾ. ಎನಿವೇಸ್ ಅಮ್ಮ ಖುಷಿನೇ, ನಮಗೆ ಖುಷಿ, ನಮ್ಮ ಖುಷಿ. ಇವತ್ತು ಅಮ್ಮ ಡೇ ತೊಗೊಂಡವ್ರಷ್ಟೇ. ಟ್ರಿಪ್ಪು ಅಲ್ವಾ, ಆಂಟೀಸ್ ಟ್ರಿಪ್ ಇದೆಯಲ್ಲ ಅದಕ್ಕೋಸ್ಕರ. ಅಲ್ಲ ಮತ್ತೆ ನನ್ನ ಮತ್ತೆ ನೆಕ್ಸ್ಟ್ ಟೈಮಿಂದ ಕ್ಯಾನ್ಸಲ್ ಗೈಸ್, ಇದನ್ನೆಲ್ಲ ಮಾಡ್ಸಲ್ಲ, ನಾನು ಬಿಟ್ಬಿಡ್ತೀನಿ, ಮಾಡ್ಸಲ್ಲ. ಗೈಸ್ ಪೇಮೆಂಟ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮ ಮುಖ ನೋಡಿ ಗೈಸ್, ಖುಷಿಯಾಗಿರಮ್ಮ. ಯಾಕಮ್ಮ? ಆಯ್ತು, ಇನ್ನು 1 ನಿಮಿಷ ಕೊಟ್ಬಿಟ್ಟಿದ್ರೆ 2,000 ರೂಪಾಯಿ ಮೇಲೂ ಮಾಡ್ತಿರಲಿಲ್ಲ ಅನ್ಸುತ್ತೆ ನಮ್ಮಮ್ಮ. ಗೈಸ್ ಡನ್ ವಿತ್ ಗುಡ್ ಶಾಪಿಂಗ್. ನೋಡಿಲಿ ಮೂಟೆ ತುಂಬ್ಕೊಂಡು ಹೋಗ್ತವ್ರೆ. ಜೂಡಿಯೋ ಮೂಟೆನಾ? ಮಧು ಜೀವನದಲ್ಲಿ ದುಡ್ಡು ಹೋಗುತ್ತೆ ಬರುತ್ತೆ, ಆದ್ರೆ ಬಿಲ್ ಏನಿಲ್ಲ. ಇದೇನು ಡಿಮಾರ್ಟ್ ಅನ್ಕೊಂಡಿದ್ಯಾ? ಬಿಲ್ ಕೊಡುವಂತೆ ಡಿಮಾರ್ಟ್. ಆದ್ರೆ ಇವತ್ತು ನಾನು ಕೊಟ್ಟಿರೋ ಅವಕಾಶ ನೀನು ಯೂಸ್ ಮಾಡ್ಕೊಂಡು ಇವತ್ತು ಪಡ್ತಿರೋ ಖುಷಿನ ನೀನ್ ಯಾವಾಗಾರ ಸಿಗುತ್ತಾ? ಆ ಖುಷಿ ಬೇಕು ನನ್ಗೆ. ನಮ್ಮ ಖುಷಿ ಬೇಕು. ಬನ್ನಿ ಗೈಸ್, ಸೀದಾ ಇವಾಗ ಮನೆಗೆ. ಗೈಸ್ ಡಿಮಾರ್ಟ್ಗೆ ಬಂದು ಇಷ್ಟು ಎಲ್ಲ ಐಟಮ್ ತಗೊಂಡು ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದೀವಿ ಗೈಸ್. ನಮ್ಮ ದೀಕ್ಷಿ ಪಾಪುಗೆ, ಚಿಕ್ಕ ಪಾಪುಗೆ ಇದು ಎಲ್ಲ ABCD ಎಲ್ಲ ಆ್ಯಂಡ್ ಎಲ್ಲ ಅಪ್ಡೇಟೆಡ್ ಗುರು. ಸ್ಲೇಟ್ ಜೊತೆಗೆ ಸ್ಲೇಟು, ಡಸ್ಟರು, ಚಾಪ್ ಪೀಸು ನೋಡಿ. ಎ ಹಿಂದೆಗಡೆ ಬಾಲು, ಬಿ ಹಿಂದೆಗಡೆ ಎ ಹಿಂದೆ ಆ್ಯಪಲ್ಲು, ಬಿ ಹಿಂದೆ ಬಾಲು ಎಲ್ಲ ಇಲ್ಲೇ ಸಿಗ್ತೈತೆ ಗೈಸ್. ನಮ್ಮ ದೀಕ್ಷಿ ಪಾಪುಗೆ ಕರೆಕ್ಟಾಗಿ ಆನೆ ಬೇಕು ಅಂತ ಹೇಳಿದ್ದ. ಆನೆ ಬ್ಯಾಗೆ ಸಿಕ್ಬಿಟ್ಟೈತೆ ನೋಡಿ, ಎಷ್ಟು ಕ್ಯೂಟ್ ಆಗೈತೆ ನೋಡಿ ಇದು ಆನೆ ಬ್ಯಾಗು. ಆನೆ ಮತ್ತೆ ನಮ್ಮಮ್ಮ ಒಂದೇ ತರ ಕಾಣ್ತಾರಲ್ಲ. ಹಲೋ ಪಾಪ, ಕೇಳಿಸ್ತಾ? ಅಮ್ಮಂಗೆ ಇವತ್ತು ಏನ್ ಬೇಕಾದ್ರೂ ಪಿಕ್ ಮಾಡು ಅಂತ ಕೊಟ್ಟಿದ್ದೆ. ಏನ್ ಬೇಕಾದ್ರೂ ಪಿಕ್ ಮಾಡು ಅಂತ. ಅಲ್ಲ ಅಪ್ಪ, ನಿನಗೆಲ್ಲ 1 ನಿಮಿಷ ಕೊಟ್ಟಿರೋದು, ನಮ್ಮ ಅಮ್ಮಂಗೆ 2 ನಿಮಿಷ ಕೊಟ್ಟಿರೋದು. ಏನ್ ಎಲ್ಲಿ ಕಮ್ಮಿ ಐಟಮ್ಗಳು ತಗೊಂಡೈತೆ. ತಳ್ರಿ ಮದು
ನಾನು ಎತ್ಕೊಂಡಿಲ್ಲ, ಚಪ್ಲಿ ಎತ್ಕೊಂಡಿಲ್ಲ, ಏನ್ ಎತ್ಕೊಂಡಿಲ್ಲ, ಸುಮಾರಾಗಿ ಎತ್ಕೊಂಡೆ. ಹೊಡಿತಿರೋದು ಬಟ್ಟೆನೂ ಉರಿತದೆ, ಆದ್ರೆ ಎಷ್ಟೊಂದು ಎತ್ಕೊಂಡ್ರೆ ಹೊಟ್ಟೆ ಉರಿತದೆ ಅಂತ ನಾನು ಎತ್ಕಕ್ಕೆ. ಅಲ್ಲ, ನೀನ್ ಬೇರೆಲ್ಲ ನಾನ್ ಬೇರೆಲ್ಲ, ಇಬ್ರು ಒಂದೇ ಅಂದ್ಮೇಲೆ ನಿನ್ನ ನಾನೇ ತಗೊಂಡಿದ್ದೀನಿ. ಅದಕ್ಕೆ ಯಾಕೆ ಮಾತೇ ಇಲ್ಲ. ಇಲ್ಲ ಕಷ್ಟಪಟ್ಟು ಗೆಲ್ಲದ ಅಪ್ಪ? ಏನ್ ಇವಾಗ ನಾವು ಅಪ್ಪನೊಂದು ಬಾಕಿ ಐತೆ. ಮೋಸ ಮಾಡಿ ಗೆಲ್ಲೋದಲ್ಲ, ನಾನೇನ್ ಮೋಸ ವೆರಿ ಬ್ಯಾಡ್ ಸುದು ಸ್ವಾಮಿ ನಾಥ, ನೀನು ನಾನು ಮೋಸ ಮಾಡ್ತಿದ್ದೀನಿ ಅಂತ ಹೆಂಗ್ ಖುಷಿ ಐತೆ ಮಮ್ಮಿ ಇವಾಗ. ಮೋಸ ಖುಷಿ ಆಯ್ತು. ಖುಷಿ. ಗೈಸ್ H&M ಫಸ್ಟ್ ಟೈಮ್ ಗೋಯಿಂಗ್, ಲೆಟ್ಸ್ ಗೋ. ಗೈಸ್ ಅಮ್ಮನ ಡ್ರಾಪ್ ಮಾಡಿಬಿಟ್ಟು ಇವಾಗ ಮಾಲಿಗೆ ಬಂದಿದ್ದೀನಿ. ಬಿಕಾಸ್ H&M ಅಲ್ಲಿ ಬಟ್ಟೆ ತೊಗೋಬೇಕು ಅನ್ನೋ ಆಸೆ ಇತ್ತು, ಅದಕ್ಕೋಸ್ಕರ ಟಕ್ ಅಂತ H&M ಅಲ್ಲಿ ಬಟ್ಟೆ ತೊಗೊಂಡು ಹೋಗುವ ಬನ್ನಿ. ಗೈಸ್ ಇಷ್ಟು ತೊಗೊಂಡಿದ್ದೀನಿ, ಇವಾಗ ಇದನ್ನು ಟ್ರಯಲ್ ಮಾಡಬೇಕು. ಇಷ್ಟು ಟ್ರಯಲ್ ಗೈಸ್, ಇದು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಿರೋದು. ಆ್ಯಂಡ್ ಅಲ್ಲಿ ಕೆಳಗಡೆ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಿಸ್ ಇಸ್ ಫಸ್ಟ್ ಒನ್ ಗೈಸ್. ಸೆಕೆಂಡ್ ಒನ್ ಆದರೆ ಇದೊಂಚೂರು ಲೂಸ್ ಇದೆ, ಎಮ್ ಸೈಜ್ ತೊಗೋಬೇಕು. ಬಟ್ ಲುಕಿಂಗ್ ಗುಡ್ ಗೈಸ್. ಫೈನಲಿ ಪರ್ಚೇಸ್ H&M ಅಲ್ಲಿ ಇಷ್ಟು ಬಟ್ಟೆ ಪರ್ಚೇಸ್ ಮಾಡಿದ್ದೀನಿ. ಬಿಲ್ ಮಾತ್ರ ಸಖತ್ತಾಗಿ ಬಿತ್ತು. ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ. ನನಗೆ ಒಂಥರ ಓ ಮೈ ಗಾಡ್, ಇರಲಿ ಪರವಾಗಿಲ್ಲ, ಒಂದೇ ಟೈಮ್ ಬರೋದು ತಗೊಳ್ಳೋದು ಆಪ್ಷನ್ನು. ತೊಗೊಂಬಿಡು ಅಂತ ಹೇಳ್ತು, ಅದಕ್ಕೆ ತೊಗೊಂಬಿಟ್ಟೆ. ಗೈಸ್ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಹೊರಟಿದ್ದೀನಿ. ನಾನು ಇವಾಗ ಎರಡನ್ನ ವೇರ್ ಮಾಡಿಕೊಂಡು ನಿಮಗೆ ತೋರಿಸ್ದೆ ಯಾವುದು ನನಗೆ ಸಖತ್ತಾಗಿ ಸೂಟ್ ಆಗ್ತಿತ್ತು ಅಂತ ಕಾಮೆಂಟ್ ಹಾಕಿ. ನಾನು ನೆಕ್ಸ್ಟ್ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅದನ್ನು ವೇರ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ್ದು ಚೆನ್ನಾಗಿದೆ. 1 or 2, ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್ ಕಾಮೆಂಟ್ ಹಾಕಿ ಗೈಸ್, ಮರಿಬೇಡಿ. ಗೈಸ್ ಬಂದೆ ಮನೆಗೆ. ಇವಾಗ ನಾನು ಇದನ್ನು ತಗೊಂಡಿರೋದನ್ನ ನಮ್ಮ ಅಮ್ಮಂಗೆ ತೋರಿಸ್ಬೇಕು. ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ. KGF ಮೂವಿ. ಮಾಧು ಮ್ಯೂಟ್ ಮಾಡು ಪಾಪ. ಏನು ಪಾಪ ನೀನು? ನಮ್ಮ ಅವ್ವಗೆ ಬ್ಯೂಟಿಫುಲ್ ಗಿಫ್ಟು. ಅದು ಹೊಸ ಆ ಕಲರ್ ತಗೊಂಡಿದ್ದೀನಾ? ಇದು ಬ್ಲ್ಯಾಕ್ ಅಲ್ಲ, ಇದು ಈ ಕಲರ್ ನೋಡು. ಈ ಕಲರ್ ನಾನು ತಗೊಂಡಿದ್ದೀನಾ? ಈ ಕಲರ್ ತಗೊಂಡಿದ್ದೀನಾ ನೋಡು. ಈ ಪ್ಯಾಂಟ್ ತಗೊಂಡಿದ್ದೀನಾ? ಈ ಹುಡುಗನ್ ಬಟ್ಟೆ ಕಲರ್ ನೋಡಕ್ ಬರಲ್ಲ ನನಗಿದೆಲ್ಲ. ಇದು ಅಫಿಷಿಯಲ್ ಕಲರ್ ಕಣಮ್ಮ. ಹೊರಗಡೆ ಹಾಕೊಂಡು ಹೋಗ್ತಿರೋ ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇವು ಒಂದ್ಸರಿ ನೀರ್ಗೆ ಹಾಕಿದ್ರೆ ಈ MLAಗಳು. ಹಲೋ ಒಂದ್ ನಿಮಿಷ. ಹಲೋ ಮೇಡಮ್ ಇಲ್ಲಿ ನೋಡಿ ಮೇಡಮ್, ಇದು ಮೇಡಮ್ ಬ್ರ್ಯಾಂಡ್ಗೆ ಹೋದ್ರು ಕೂಡ ಇದು MLA ಅವ್ರು ಹಾಕಂದ್ರೆ ನೋಡ ಆಲ್ರೆಡಿ ಅಲ್ಲ ಪಾಪ. ಈ ಹಳ್ಳಿ ಮಮ್ಮಿಂಗ್ ಏನ್ ಹೇಳಕಾಯ್ತು ಬಿಡು ಪಾಪ. ಐರನ್ ಇಲ್ದೆ ಸಾಧ್ಯನೇ ಇಲ್ಲ ಹಾಕೊಳಕ್ಕೆ. ಐರನ್ ಬೇಕೇ ಬೇಕು, ಶರ್ಟ್ ಅವ್ರಿ ಎಲ್ಲ ಐರನ್ ಬೇಕು. ಹೇಳಂಗಿಲ್ಲ ಅಷ್ಟೇ. ನಿನಗೆ ಹೊಡಿತದ ನೋಡಪ್ಪ. ಅಪ್ಪ ನಿನಗೆ. ಅಯ್ಯೋ ಬಿಡ್ಬೇಡ. ಖಾಲಿ ಬಿಡು. ಖಾಲಿ ಬಿಡು. ಹಂಗಿಡಬೇಡ. ಹಾಗೆ ಕೆಳಗಡೆ ಗೈಸ್ ದಯವಿಟ್ಟು ಶ್ರಮಿಸ್ಬಿಡಿ. ನಾವು ಬೆಡ್ ಮೇಲೆ ತಿಂತಾ ಇದೀವಿ. ಅದು ಇವಾಗ ನೈಟ್ ಊಟ ಮೊಸರನ್ನ ತಿಂತಾ ಇರೋದು. ಫುಲ್ ಟಯರ್ಡ್. ನನಗೆ ಹೊರಗಡೆ ಹೋಗಿ ಬಂದ್ಬಿಟ್ರೆ ಒಂಥರ ಏನೋ ಸಿಕ್ಕಾಪಟ್ಟೆ ಲೇಜಿನೆಸ್ ಫೀಲು ಈ ಥರ ಆಗ್ತಿರುತ್ತೆ. ಎಂತ ಸೌಂಡ್ ಮ್ಯೂಟ್ ಮಾಡು ಗೈಸ್. ನಮ್ಮ ಮನೆ ಒಳಗಡೆ ಇಲ್ಲಿ ಬಂದ್ಬಿಡೈತಂತೆ. ಯೋವೇ ನನಗೂ ಭಯ. ಇಲಿ ಬಂದ್ಬಿಟ್ಟೈತಿ ಗೈಸ್. ಅಲ್ಲೊಂದ್ಸಲ ಯಾಕೋ ಅಮ್ಮ ಹತ್ರ. ಅಯ್ಯೋ ಯಪ್ಪೋ. ನಾನು ಈ ಕಡೆಯಿಂದ ಇನ್ನೊಂದು ಪಾರ್ಕಿ ಕೊಡಮ್ಮ, ಇನ್ನೊಂದು ಪಾರ್ಕಿ ಇಡ್ಕೊತೀನಿ. ಈ ಕಡೆ ಬಂದ್ರೆ ನಾನು ಈ ಕಡೆ ಓಡಿಸ್ತೀನಿ. ಚಿರು ಕರ್ಕೊಬರಮ್ಮ ಈಗ. ಇಲ್ಲಿ ಇದಲ್ಲ, ಇಲ್ಲೇನೋ ಬಂದಂಗ ಆಯ್ತದು. ಚಿರು ಕರಿತೇವೆ. ಹಲೋ ಅಕ್ಕ, ಚಿರು ಎದ್ದಿದ್ರೆ ಕಳ್ಸಿ. ಹೌದಾ? ಇಲ್ಲಿ ಮನೆ ಒಳಗಡೆ ಇಲ್ಲಿ ಸೇರ್ಕೊಂಡ್ಬಿಟ್ಟೈತೆ, ಅದಕ್ಕೆ ಕರ್ಸೋಣ ಅಂತಿದೆ. ಓಕೆ ಆಯ್ತು, ಮಲಗ್ಬಿಟ್ಟು ಅಂತಿದ್ರು. ನಮ್ ಸಜ್ಜೆ ಮೇಲೆ ಒಂದ್ ಸಣ್ಣದೊಂದು
ಅಪ್ಪನೇ ಎದುರಾಯ್ತು. ಮುಂದಕ್ಕೆ ಅಲ್ಲ, ಅಲ್ಲೇ ಇರ್ತದೆ ಕಣ. ಸೌಂಡ್ ಬಾಕ್ಸ್ ಮುಂದಕ್ಕೆ ಹೇಳಿ. ಅಲ್ಲೇ ಹೋಯ್ತು ನನ್ಗೆ. ಆಗಲ್ಲ ನಿನ್ ಕೈಲಿ ಆಗಲ್ಲ. ಯಾವ್ದೋ ಇಲಿ ಸೇರ್ಕೊಂಡ್ಬಿಟ್ಟು ಗೈಸ್, ನಮ್ದು ಒಂದಲ್ಲ ಒಂದು. ನೀನು ಹೊಡಿತಾನೆ ವಿಡಿಯೋ ಎಡ್ಕೊಂಡು ಮಾಡ್ತಾನೆ. ನಾವು ದಂಡಗೆದ್ರ ದಾಳಿಗೆದ್ರಲ್ಲ ಇಲಿಗೆದ್ರಕತ್ತಿನ. ಇರಮ್ಮ ಇಲ್ಲ ನಮ್ದು ಬರೋ ಮನೆಗೆ ಇಲಿ ಸೇರ್ಕೊಂಡೈತೆ. ನಿರೀಕ್ಷೆ ಬತ್ತ ಗಂಡುಗಲಿ ಬತ್ತಾನೆ ಇಲಿ ಓಡ್ಸಕ್ಕೆ. ಬಂದ ಗಂಡುಗಲಿ ಬಂದ. ಹೀರೋ ಬರ್ತಾನ್ ಜಾಗ ಬಿಡು. ಜಾಗ ಬಿಡ್ರಿ, ಇಲ್ಲಿ ಹಿಡಿಯೋರು ಬರ್ತಾರೆ, ಇಲ್ಲಿ ಹಿಡಿಯೋರು ಬರ್ತಾರೆ. ಓಡು ಮಗ, ಹುಡುಕು ಬೇಗ ಅಲ್ಲಿ ಕೈ ಆಡ್ಸ್ ಬೇಗ ಅಲ್ಲಿ ಕೈ ಆಡ್ಸಿ, ಇಲ್ಲ ಆಡ್ಸು ಅಲ್ಲಿ ಈಗ ಹಿಡಿತೆ ನೋಡ್ತೀನಿ ನಾನು. ಓಡು ಇಲ್ಲೈತೆ ಇದರಿಂದ ಆಯ್ತು. ಈ ಕಡೆಗೆ ಬಂತು, ಈ ಕಡೆಗೆಲ್ಲ ಬಂತು, ಈ ಕಡೆಗೆ ಬಂತು ಪಾಪ, ಇಲ್ಲೆಲ್ಲ ಬಂತು ಅಪ್ಪ. ಇಲ್ಲೇ ಇತ್ತು, ಇಲ್ಲಿಂದ ಮೂವ್ ಆಯ್ತು. ಇಲ್ಲಿ ಎಷ್ಟೊತ್ತೈತೆ? ಇಷ್ಟಿರೋದು ಏನ್ ಕಂಟೆಂಟ್ ನಮ್ಮ ಮನೆಗೆ ಇಲ್ಲಿ ನುಗ್ತು. ಇಲ್ಲಿ ಹೋಯ್ತು ಅಂತ ಅಲ್ಲೆಲ್ಲ ಹುಡುಕ್ತವ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲ ಐತೆ. ಅದ್ ಎಲ್ಲೋ ಐತೆ ಅಂತ ನಮ್ಗೆ ಓದೈತಿಲ್ಲ ಅದು. ನಾವು ಅಲ್ಲಿ ಗಂಡುಗಲ್ಲಿ ಹಿಂಗ ಇಟ್ಟಿಲ್ವಲ್ಲಿ, ಇಲ್ಲಿ ಅವ್ರನ್ನ ಕರ್ಸಿಲ್ವಲ್ಲಿ. ನಾನೇ ಪುಕ್ಲ ಅಂದ್ರೆ ನನ್ಗಿಂತ ಪುಕ್ಲ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಯಾವ್ಯಾವ ಆಂಗಲ್ ಇಂದ ಹೋಗ್ತೈತೆ ಅಂತ ಕಣ್ಣಾಡಿಸ್ತಾ ಇದ್ದೀನಿ ನಾನು. ಅದಕ್ಕೆ ತಾನೇ ಗೊತ್ತಾಗಿದ್ದು. ಇಲ್ಲಿ ಅವ್ನು ಕರ್ಸಿರೋದು ಹೇಳಿಕ ಇಲ್ಲಿ ಹಿಡಿಯಕ್ಕೆ ಇಲ್ಲಿ ಬಂದ್ಬಿಟ್ಟು ಸ್ಟೈಲ್ ನಿಂತ್ಕೊಂಡು ನೋಡ್ತಾವನೆ. ನಮ್ಗೆ ಇಲ್ಲಿ ಅದು ಬಂದ್ಬಿಡುತ್ತೆ ಕಾಲ್ ಮೇಲೆ ಅಂತದ್ದು. ಹಾವು ಬೇಕಾರೆ ಈಗ ಇಷ್ಟಪಡ್ತೀವಿ ಬೇಕಾರೆ. ಎದ್ರಕಂಡ್ ಸುಮ್ನೆ ಇರಕ್ಕಾಗಲ್ಲ. ಬಾ ಎದ ಬೈಲಿ ದಿವಾನ್ ಕಟ್ ಹೇಳಿ ಬೈಲಿ ಮಗ ಬೈಲಿ ದಿವಾನ್ ಕಟ್ ಹೇಳಿ ಬೈಲಿ. ಗೈಸ್ ಇಲ್ಲಿ UPS ಒಳಗಡೆ ಮುಗ್ಕೊಂಡ್ಬಿಡೈತೆ. ಇಲ್ಲಿ ಬಂತು ಅಕ್ಕ, ಇಲ್ಲಿ UPS ಅದ್ರಿಗೆ ಬಂತದು. ಇಳಿಯ ಯಾರ ಎದ್ರಕೊಳ್ಳಲ್ಲ ಅನ್ಕೊಂಡ್ಬಿಟ್ಟು ಇವನೇ ಎದ್ರಕತ್ತವನೆ ಪಾಪ. ಇವಾಗ ಹೊಡಿತೆ, ಆ ಕಡೆಯಿಂದ ಹೊಡಿಬೇಕು ಇವಾಗ. ಇಲ್ಲ ಅಲ್ಲಿ ಮೇಲೆ ಅಮ್ಮ ದಿವಾನ್ ಕಟ್ ಮೇಲೆ ಬತ್ತೈತೆ. ಅಲ್ಲಿ ಅರೆ ಮತ್ತೆ ಆ ಕಡೆ ಕೊಂಡೈತಿದ್ದು ಅಮ್ಮ. ದಿವಾನ್ ಕಟ್ ಮೇಲೆ ಬರ್ತೈತೆ. ನೀನೇನಮ್ಮ ಅಡುಗೆ ಮನೆಗೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಆ ಕಡೆಗೆ ಹೋಯ್ತು. ಹಾ ಆ ಕಡೆ ಅಲ್ಲಿ ಐತೆ, ಅಲ್ಲಿ ಅಡ್ಗೆ ಮನೆ ಅಲ್ಲಿ ಪಾಪ ನೋಡು. ಹೋಗ ಇಳಿಯೋ ಕೆಳಗೆ. ಹಾ ಇರು ಬರ್ಲಿ ಅದು ಎಲ್ಲ ಚಿರು ಅಲ್ಲೋ ಕಡ್ಡಿ ಅಲ್ಲಾಡ್ಸು. ಅಲ್ಲೋಗು ಅಲ್ಲಿ ಮೂಲೆ ಹೋಗಿ ಕಡ್ಡಿ ಅಲ್ಲಾಡ್ಸು. ಅಲ್ಲೋಗಿ ನಿಂತ್ಕೋ, ಅದ್ರ ಮೇಲೆ ಹಂಗೆ ಅಲ್ಲೋಗು, ಆ ಕಡೆಗೆ ಹೋಗು. ಹಾ ಕೊನೆದಿರು ಇಲ್ಲಿ ಈ ಕಡೆ ಬರ್ತಾ ಇರಮ್ಮ. ಅಲ್ಲಿ ಮೇಲೆ ಆ ಸೈಡ್ ಅದ್ರ ಮೇಲೆ ಚೇರ್ ಹತ್ರ ಅಲ್ಲಿ ಈ ಕಡೆ ಬರ್ತಿ. ಅಪ್ಪ ಇದು ಯಾವ್ದು ಹೊರಗಡೆ ಹೋಗ್ಕಲ್ತ ಆ ಕಡೆಗೆ ಹೋಯ್ತೀಗ. ಇಲ್ಲ ಎದ್ದಾಳ ನೀನ್ ಅಲ್ಲೋಗ. ಅದ ಅಲ್ಲೇ ಹೋಗಿರ್ತೀವಿ ಪಿಸ ಹತ್ತು. ಅಯ್ಯೋ ಅಮ್ಮ ಇಲ್ಲೇ ಬಂದಲ್ಲಮ್ಮ ನೀನು. ನಮ್ಮ 3 ಜನ ಎದುರು ಪುಕ್ಲಿಗಳು. ಹಾ ಬತ್ತು ಅಪ್ಪ ಹಚ್ಚಿರು. ಅಲ್ಲೋ ನಿಂತ್ಕೋ ಈಗ ಅಲ್ಲೋ ನಿಂತ್ಕೋ ಈಗ ಆ ಕಡೆಯಿಂದ ಮಾಡ್ಪಾಪ. ಅಯ್ಯೋ ಇದು ಯಾವ್ದು ಇದು. ನಾನು ಫೀಲ್ಡ್ಗೆ ಬಂದ್ಮೇಲೆ ನಂದೇ ಹವಾ. ಅಮ್ಮ ಏನ್ ಇನ್ನೊಂದ್ಸರಿ ಹೇಳು. ನಂತರನೇ ಇವನು ಪಾಪ ಈ ಕಡೆ ಬರ್ಬೇಕು. ಈಗ ನಾ ಅಪ್ಪನ ಧೈರ್ಯ ಮೆಚ್ಬೇಕು. ಅಲ್ಲಿ ಓಡಾಡ್ತೈತೆ ನೋಡಿ ಧೈರ್ಯ ನಮ್ಮ ಅಮ್ಮ ಹೋಗೋರಿ. ಅಯ್ಯೋ ಒಳಗೈತೆ ಅಲ್ಲಿ ನೋಡು. ಅಡೆ ಯುದ್ಧ ಕಡೆಯಾಗ ಬಾ
ಬಾರೋ 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 ಇದ್ರಲ್ಲೇ ಹೊಡೆಯೋದು. ನಾನು ಯಾರೋ ಈ ಗಂಡು ಗಲ್ಲಿನ ಕಳಿಸ್ತೆ ಅನ್ಕೊಂಡೆ, ಇಲ್ಲಿ ನೋಡಿದ್ರೆ ಹೆಣ್ಣು ಇದು. ಬಂದು 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 ರೆಡಿ ಇರು, ರೆಡಿ ಇರು. ಅಪ್ಪ ಎದ್ದಿರಪ್ಪ ನೀನು, ಮೈ ಮೇಲೆ ಬಂದ್ಗಿದ್ದದು. ಹಾ ಪಾಪ ಅಲ್ಲಿ ಇಲ್ಲಿ ಅಲ್ಲಿ ಹೋಯ್ತು. ಹೋಯ್ತು 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 ಹೊಂಟಾಯ್ತು ಹೋಯ್ತು 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 ಪುಕ್ಲ ಮಗನೇ. ಗೈಸ್ ಅದು ಎಷ್ಟು 1 ಸೆಕೆಂಡಲ್ಲಿ ಹೊಂಟೈತೆ ಗೊತ್ತಾ ಗೈಸ್. ಅಂತೂ ಇಂತೂ ಇಲ್ಲಿನ ಓಡಿಸಿದ್ವಿ. ನಾನೇ ಪುಕ್ಲ ಅಂದ್ರೆ ನನಗಿಂತ ದೊಡ್ಡ ಪುಕ್ಲ ಅಂತ ಗೊತ್ತಾಗ್ಬಿಡ್ತು ಇವಾಗ ಒಂದು ಡೈಲಾಗ್ ಬಿಡ್ತಾನೆ, ಅದು ನಮ್ಗೆ ಗೊತ್ತಾಯ್ತು ಏನಂತ. ನೀವು ಕೇಳ್ಬೇಡಿ, ನಾನು ಕೇಳಲ್ಲ. ಆದ್ರೂ ನಾನು ಅಲ್ಲಿಂದ ಕರ್ಸ್ಬಿಟ್ಟು ಯಪ್ಪ ಸೀರಿಯಸ್ಲಿ ಪರವಾಗಿಲ್ಲ, ನಾನು ಈಗ ಖುಷಿ ಆಯ್ತೈತೆ. ನನ್ನ ತಮ್ಮ ಅನ್ಕೊಳಕ್ ಹೆಮ್ಮೆ ಆಯ್ತೈತಿ ಇವಾಗ. ನಾನೇನಿದ್ರು ಹುಲಿ ಅಂತ ಇಲ್ಲಿನ ಹೊಡೆಯಕ್ಕೆ ಐತಿಲ್ಲ. ಅಲ್ಲ ನಾನು ಬಂದ್ಬಿಟ್ಟು ಕಡ್ಡಿ ಗಿಡ್ಡಿ ಕಡ್ಡಿ ಗಿಡ್ಡಿ ಅಲ್ಲಾಡ್ಸ ಅಂತ ಬಂದ್ರೆ ಅವನು ನಂತರ ಸೋಫಾ ಮೇಲೆ ನಿಂತ್ಕೊಂಡ್ಬಿಟ್ಟು ಗುಡ್ ನೈಟ್. ಇನ್ನೊಂದು ಹುಲಿ ಗಿಲಿ ಬಂದ್ರೆ ಒಂದ್ ಫೋನ್ ಹಾಕು. ಸರಿ ಕಣಮ್ಮ. ಮಾಮ್ ಇನ್ನೊಂದೇನ್ ಗೊತ್ತಾ ಮಾಮ್, ನಮ್ಮ ಅಮ್ಮಂಗೆ ಪಿಕ್ ಎನಿಥಿಂಗ್ ಕೊಟ್ಟಿದ್ದು 2 ನಿಮಿಷ. 2 ನಿಮಿಷದಲ್ಲಿ ಕಮ್ಮಿ ಪಿಕ್ ಮಾಡೋರೆ ಮಾಮ್. 8 ಪಿಕ್ ಮಾಡಿರೋದು ನಮ್ಮಮ್ಮ. ಕೇಳು ನನಗೆ 30 ಸೆಕೆಂಡ್ ಕೊಡೋಣ ಅಂದ್ರು ಬಾಮೇಲೆ ಬರಮೇಲೆ ಬಾಮೇಲೆ ನಡ್ಕೊ ಹೋಗಿ ಎಲ್ಲಿ ಜಾರ್ ಬಿದ್ದು ಬಿಡ್ತೀನಿ ಅನ್ನೋದೊಂದು ಭಯ. ನೋಡು 1 ನಿಮಿಷ ಅಲ್ಲ 2 ನಿಮಿಷ. 2 ನಿಮಿಷ ಚಾನ್ಸ್ ಟಾಪು, 4 ಟಾಪು 3 ಪ್ಯಾಂಟು. ಅದ್ ನಮ್ಮಮ್ಮ ಓಡೋ ಸ್ಟೈಲ್ ನೋಡ್ಬೇಕು ಯಪ್ಪ. ನಾನು ಹೇಳ್ತಿದ್ದೆ 2 ನಿಮಿಷ ಚಿರು ಕೊಟ್ಟಿದ್ರೆ ಬಡದ್ ಬಾಯಿ ಹಾಕೊಂಡ್ಬಿಡ್ತಿದ್ದೆ ಕಣಮ್ಮ. ಇಡೀ ಜೋಡಿಯನ್ನೇ ಕೊಂಡ್ಕೊಂಡು ತೋರಿಸ್ತೀನಿ. ಅಲ್ಲ ನಿಜ ಕಣಮ್ಮ, ಅಲ್ಲ ನಿಜನೇ ಅಪ್ಪ ತೋರಿಸ್ತಾ ಇರೋದು. ನಮ್ಮ ಅಪ್ಪ ಬರೀ 1 ನಿಮಿಷದಲ್ಲೇ ಈ ಅಮೌಂಟ್ ಮಾಡಿತ್ತು. 1 ನಿಮಿಷದಲ್ಲಿ ಈ ಅಮೌಂಟ್ ಮಾಡಿತ್ತು. 2 ನಿಮಿಷದಲ್ಲಿ ನೀನ್ ಮಾಡಿದ್ದೆ ನೀನು. ಗೋಲ್ಡನ್ ಆಪರ್ಚುನಿಟಿ ಕಮ್ಸ್ ಒನ್ ಟೈಮ್ ಅಷ್ಟೇ. ಗೈಸ್ ನಮ್ಮ ಅಣ್ಣ ಸ್ಯಾಮ್ಸಂಗ್ ಹೊರ್ತಾರ, ನಾನು ಸಾಯಿಲ್ ಅಣ್ಣ ಹೊರ್ತಾರ. ಅಣ್ಣ ಒಂದು ಓಡಿಸ್ಬಿಡೋಣ ಅಣ್ಣ. ಅದು ಸಕ್ಕತ್ತಾಗಿದೆ ಗೊತ್ತಾ ಅಣ್ಣ. ಬಟ್ಟೆ ಕೇಳ್ತಾನೆ ಗೈಸ್, ಡಿಪ್ರೆಷನ್ಗೆ ಹೋಗ್ಬಿಟ್ಟವನೆ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗು ಅಂತ ಹೇಳ್ತಾ ಅಲ್ಲಿರೋ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಾಳೆ ವ್ಲಾಗ್ ಒಂಥರ ಭರ್ಜರಿ ವ್ಲಾಗ್ ಇದೆ, ನೋಡ್ತಾ ಇರಿ. ವಿಚ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಕೋತೀನಿ. ಟಾಟಾ ಹೇಳಮ್ಮ, ಬಾಯ್ ಬಾಯ್, ಅಯ್ಯೋ ಗುಡ್ ನೈಟ್, ಟಾಟಾ 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 ಬಾಯ್ 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 ಟಾಟಾ ಗೈಸ್, ಲವ್ ಯು, ಬಾಯ್. Bye.